ಚಾಟಿ ಬೀಸೋನು ನೀನೆ, ಬುಗುರಿ ಆಡ್ಸೋನು ನೀನೆ. ಇವತ್ತು ನನ್ನ ಬದುಕಿನ ಚಾಟಿನ ಹಿಡಿದು ನಿಂತಿರೋನು ನೀನೆ. ಇಷ್ಟು ವರ್ಷ ನಿರಾಳವಾಗಿದ್ದ ನನ್ನನ್ನು ಹಳ್ಳಿಯಿಂದ ಈ ಕೋಟೆಗೆ ತಂದು ಹಾಕಿದೆ. ಕಷ್ಟ ಕೊಟ್ಟೆ, ಒಂದಾದ್ಮೇಲೆ ಒಂದರಂತೆ ಸಮಸ್ಯೆಗಳನ್ನ ಎದುರುಗಿಟ್ಟೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ಎದುರಿಸ್ದೆ. ಇವತ್ತು ಮನಸ್ಸಿನ ತಳಮಳ ಹೆಚ್ಚಾಗಿ ಎದೆಲ್ ಭಾವನೆಗಳು ಭಾರವಾಗ್ತಿದೆ. ತೊಟ್ಟೆಜ್ಮಾನ್ರಿಗೆ ಜೋಡಿ ಹೆಸರನ್ನು ಬರೆಯೋ ಅವಕಾಶ ಕೊಟ್ಟಾಗ ಕೊರಳಲ್ಲಿರೋ ತಾಳಿ ಕಣ್ಮುಂದೆ ಬಂತು. ಮೆದುಳು ಓಡದೆ ನಿಂತೋಯ್ತು. ಕೈಕಾಲಾಡಲಿಲ್ಲ, ಗಂಟ್ಲು ಕಟ್ಟಿ ಬಂತು. ನಿನ್ನ ಆಟ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ನನ್ನ ಬದುಕಲ್ಲಿ ಈ ರೀತಿಯೆಲ್ಲ ಆಗೋದಕ್ಕೆ ಕಾರಣ ಏನು? ಯಾಕೆ ಈ ರೀತಿ ಮಾಡ್ತಿದ್ಯಾ? ನೀನು ಸಂತೋಷವಾಗಿರ್ಬೇಕು ಅಂತ ಮಗಳೇ. ಕೋಳಿ ಪೆಟ್ಟು ಬೀಳದೆ ಕಲ್ಲು ಶಿಲೆ ಆಗುತ್ತೇನೆ ಮಗಳೇ. ಇವತ್ತು ನಿನಗೇನೇ ತೊಂದರೆ ಎದುರಾಗಿರಬಹುದು, ನಾಳೆ ಎಲ್ಲರ ಮುಂದೆ ಹಂಚ್ಕೊಳ್ಳೋದಕ್ಕೆ ಅದು ಅನುಭವ ಆಗಿರುತ್ತೆ. ನಿನ್ನ ತೊಳಲಾಟ ತಳಮಳ ಎಲ್ಲ ನನಗೆ ಅರ್ಥ ಆಗುತ್ತೆ. ಮುಂದೆ ಇದಕ್ಕೆ ಪರಿಹಾರನೂ ಸಿಗುತ್ತೆ. ಅದೇ ನಿನ್ನ ಮದುವೆ. ಅಪ್ಪ, ಹೆಣ್ಣಿಗೆ ಮದುವೆ, ಕೊರಳಕ್ಕೆ ತಾಳಿ ಅಷ್ಟು ಮುಖ್ಯನಾ? ಬಾ, ಈ ಮದುವೆ ಅನ್ನೋದು ಕೆಲವರನ್ನ ಹಾದಿಗೆ ತಂದರೆ ಇನ್ನು ಕೆಲವರಿಗೆ ಜೀವನದ ಹಾದಿಯನ್ನೇ ಬದಲಾಯಿಸುತ್ತೆ. ನಮ್ಮ ಹಿರಿಯರು ಅರ್ಥವಿಲ್ಲದ ಯಾವ ಶಾಸ್ತ್ರವನ್ನು ಮಾಡಿಲ್ಲಮ್ಮ. ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ. ಮದುವೆಗಿರೋ ಮಹತ್ವ ಬೇರೆ ಇನ್ಯಾವ ಶಾಸ್ತ್ರಕ್ಕೂ ಇಲ್ವೇನು. ಇದರ ಅರ್ಥ ಗೊತ್ತಿಲ್ಲದೆ ನೀನು ತುಂಬ ಹೆದರಿದೀಯ. ಪಾರು, ನಿನ್ನ ಕೊರಳಿಗೆ ಬೀಳೋದು ಬರೀ 3 ಗಂಟಲ್ಲ, 3 ಕೋಟಿ ದೇವರುಗಳು ಆಶೀರ್ವಾದ ಮಾಡಿ ಕೊಡುವಂಥ ಮಂಗಳಸೂತ್ರ. ಮೊದಲ ಗಂಟು ನಿನ್ನ ಗಂಡನಿಗೆ ನಿನ್ನ ಬದ್ಧತೆ, ಸ್ವಾಮಿ ನಿಷ್ಠೆಯನ್ನು ಅರ್ಪಿಸೋ ಗಂಟು. ಎರಡನೇ ಗಂಟು ನೀನು ಕಾಲಿಡೋ ಹೊಸ ಮನೆಗೆ, ಬದುಕನ್ನು ಅರ್ಪಿಸೋ ಮಾತಿಗೆ ಕಟ್ಟು ಬೀಳೋ ಗಂಟು. ಮೂರನೇ ಗಂಟು ಭಗವಂತನನ್ನ ಸಾಕ್ಷಿಯಾಗಿ ಭೂಮಿಗಿಳಿಸಿ ಗಂಡ ಹೆಂಡತಿಯ ಬಂಧವನ್ನ ಖಚಿತಪಡಿಸುವಂತ ಗಂಟು. ಇನ್ನು ಗಂಡ ಹೆಂಡತಿ ಇಡುವಂಥ 7 ಹೆಜ್ಜೆ ಸಪ್ತಪದಿ. ಪ್ರೀತಿ, ಶಕ್ತಿ, ಊಟ, ರುಚಿ ಎಲ್ಲವನ್ನು ಸಮನಾಗಿ ಹಂಚಿಕೊಂಡು ಬಾಳ್ತೀವಿ ಅಂತ ಪ್ರಮಾಣ ಮಾಡಿ ಇಡುವಂಥ ಹೆಜ್ಜೆ. ಎರಡು ದೇಹವಾದರೂ ಒಂದೇ ಮನಸ್ಸಿನವರಂತೆ ಬಾಳೋದಕ್ಕಿಡುವಂಥ ಹೆಜ್ಜೆ. ನೀನು ಆಕಾಶವಾದರೆ ನಾನು ಭೂಮಿ ಆಗ್ತೀನಿ, ನೀನು ಕೊಡೋನಾದ್ರೆ ನಾನು ಪಡ್ಕೊಳ್ಳೋಳಾಗ್ತೀನಿ ಅಂತ ಆಣೆ ಮಾಡಿ ಇಡೋ ಹೆಜ್ಜೆ. ಈ ಸಂಸಾರ ಅನ್ನೋ ಮಹಾಸಾಗರದಲ್ಲಿ ಧುಮುಕಿ ಆಯುಷ್ಯ, ಆರೋಗ್ಯ, ಸಂಪತ್ತು ಗಳಿಸಿ ಮಕ್ಕಳನ್ನ ಬೆಳೆಸಿ ಈ ಭೂಮಿಗೆ ಬೇಕಾದ್ದನ್ನು ಕೊಡ್ತೀನಿ ಅಂತ ಶಪಥ ಮಾಡುವಂತ ಹೆಜ್ಜೆ. ಇಬ್ಬರು ಸೇರಿ ಅಗ್ನಿಸಾಕ್ಷಿಯಾಗಿ ಶಪಥ ಮಾಡುವಂತ ಹೆಜ್ಜೆ ನಮ್ಮ ಈ 7 ಹೆಜ್ಜೆ ಸಪ್ತಪದಿ. ಸಪ್ತಪದಿ ಸಪ್ತಪದಿ ಅಪ್ಪ, ಅದೇನೋ ಆಕಾಶ ತೋರಿಸ್ತಾರಲ್ಲ, ಅದೇನು? ಬರೀ ಆಕಾಶ ಅಲ್ವೋ ಅದು. ಆಕಾಶದಲ್ಲಿರುವ ಅರುಂಧತಿ ನಕ್ಷತ್ರವನ್ನು ತೋರಿಸುವಂತ ಪದ್ಧತಿ ಅದು. ಒಂದು ಸಂಸಾರಕ್ಕೆ ಮಾದರಿಯಾಗಿ
ಸಂಪೂರ್ಣತೆಯ ಸಂಕೇತವಾಗಿ ಪ್ರೀತಿ ಮತ್ತು ಬಾಂಧವ್ಯದ ಗುರುತಿಗಾಗಿ ಮದುವೆ ಆಗಿರೋ ಗಂಡ ಹೆಂಡತಿಗೆ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ. ನಿನ್ನ ಬದುಕಿನಲ್ಲಿ ಒಳ್ಳೆ ಬೆಳಕು ಮೂಡಲಿ ಅಂತ ಎಲ್ಲರ ಆಸೆ ಕಣೆ. ಆ ದೇವರಿಚ್ಛೆ ಕೂಡ ಅದೇ ಆಗಿದೆ ಅನಿಸುತ್ತೆ. ಒಳ್ಳೆ ಮನಸ್ಸಿರೋರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಮಗಳೇ. ನೀನು ಒಳ್ಳೆಯವಳು, ರೀತಿ ರಿವಾಜುಗಳನ್ನು ನಂಬೋಳು. ದೇವರು ಇವತ್ತು ಪರೀಕ್ಷೆ ಮಾಡ್ತಾನೆ, ಆದರೆ ನಾಳೆ ಒಳ್ಳೆ ಫಲಿತಾಂಶ ಕೊಟ್ಟೇ ಕೊಡ್ತಾನೆ. ಈ ತರಲೆ ಗಣಿ ಮಾತಿಲ್ಲದೆ ಇರಬಹುದು, ನನ್ನ ಕೈ ತುತ್ತು ಸಿಗದೆ ಇರಬಹುದು, ಆದರೆ ನಾಳೆ ದಿವಸ ನಿನ್ನ ಗಂಡ ಪ್ರೀತಿಯಿಂದ ತಂದುಕೊಡೋ ಮಲ್ಲಿಗೆ ಹೂವು ಇದನ್ನೆಲ್ಲ ಮರೆಸ್ಬಿಡುತ್ತೆ ಮಗಳೇ. ನಿನ್ನ ಮುಖದಲ್ಲಿ ಮಂದಹಾಸ ಮಿಂಚ್ತಾ ಇರುತ್ತೆ. ಚಿಂತೆ ಮಾಡಬೇಡ ಕಣೆ ಮಗಳೇ. ಕೇಳಿಸ್ಕೊಂಡೇನೆ ಅಕ್ಕ, ನಾಳೆ ಬಾವ ಮಲ್ಗೆ ಹೊತ್ತು ತಂದ್ಕೊಟ್ಟಾಗ ನಮ್ನೆಲ್ಲ ಮರ್ತ್ಬಿಡ್ತೀಯ ಅನ್ನೋ. ಸೊನ್ನೇರ ತರಲೆ. ಖುಷಿಯಾಗಿದ್ದಾಗ ನಿನ್ನ ಜೊತೆ ನಕ್ಕಿದ್ದೀನಿ, ಬೇಜಾರಾದಾಗ ನಿನ್ನ ಜೊತೆ ಹಂಚ್ಕೊಂಡಿದ್ದೀನಿ. ಆದರೆ ಈಗ ಏನೋ ಒಂಥರ ವಿಚಿತ್ರವಾದ ಯಾತನೆ ಶುರುವಾಗಿದೆ. ಯಾಕೆ ಈ ಯಾತನೆ, ಈ ಯೋಚನೆಗಳೆಲ್ಲ ಯಾಕೆ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ನ ಕಣ್ಣಿನ ಆಳದಲ್ಲಿ ಧುಮುಕಿ ಉಸಿರು ಬಿಗಿ ಹಿಡಿದು ಈಜು ನೋವೇ ಸಿಹಿಯಾಗಿತ್ತು. ಆದರೆ ಅಮ್ಮ ನನಗೋಸ್ಕರ ಅಂತ ಆಯ್ಕೆ ಮಾಡಿರೋ ಹುಡುಗಿ ನನ್ನ ಜೀವನದಲ್ಲಿ ಬಂದಿದ್ದಾಳೆ. ಅವಳ ಕಣ್ಣಲ್ಲೂ ನಿನ್ನ ಆಳ ಇರುತ್ತಾ? ನಿನ್ನ ಹಾಗೆ ಅವಳು ನನ್ನ ಸೆರೆ ಹಿಡಿತಾಳ? ಅನುಷ್ಕಾ ನನ್ನ ಜೀವನದುದ್ದಕ್ಕೂ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಭಾವನೆಗಳನ್ನ ಕಾಪಾಡೋ ಹುಡುಗಿ ಆಗ್ತಾಳ? ನನಗಂತೂ ದಾರಿನೇ ಕಾಣಿಸ್ತಾ ಇಲ್ಲ. ಆದರೆ ಅಮ್ಮ ತೋರಿಸಿರೋ ದಾರಿ ಅಂತ ಕಣ್ಮುಚ್ಚಿ ನಂಬಿದ್ದೀನಿ. ಅನುಷ್ಕಾನೇ ನನಗೆ ಸರಿಯಾದ ಹುಡುಗಿ ಅನ್ನೋ ಪ್ರಶ್ನೆಗೆ ನಿನ್ನ ಕಣ್ಣಲ್ಲಿ ಉತ್ತರ ಇದೆಯಾ?